तो उन्होंने वो यहीं पे गिरा था, यहाँ से पानी निकला था, फिर उन्होंने यहीं से पूजा हवन यज्ञ वगैरह सब कुछ यहीं से करा। तो यूनिवर्सल की स्टार्ट उन्होंने यहाँ से करा। सही है जी, तो फिर मिलते हैं शाम में। थैंक यू सो मच। बाकी कोई कंफ्यूजन हो आप मुझे कॉल। हाँ सही है, सही। ಗುಡ್ ಮಾರ್ನಿಂಗ್ ಫ್ರಮ್ ಪುಷ್ಕರ್. ಸೊ ಇಲ್ಲಿ ಯಾಕೆ ಬಂದಿನಿ ಏನು ಇಂಟ್ರೆಸ್ಟಿಂಗ್ ಅದ ಅಂತ ಹೇಳ್ತೀನಿ. ಸೊ ಅದಕ್ಕಿಂತ ಮುಂಚೆ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಹಾಯ್ ಹಲೋ ದಿಸ್ ಎಮ್ ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲ ಆರಾಮಾಗಿದ್ದಾರೆ ಅನ್ಕೋತೀನಿ. ಆರಾಮಾಗಿರಬೇಕು. ಸೊ ವಿತ್ ದಿಸ್ ಲೆಟ್ಸ್ ಸ್ಟಾರ್ಟ್ ಅ ವಿಡಿಯೋ. ಇಡೀ ಇಂಡಿಯಾದಾಗ ಶಿವ ಟೆಂಪಲ್ ನೋಡಿರ್ಬೋದು, ಸರಸ್ವತಿ ಟೆಂಪಲ್ ನೋಡಿರ್ಬೋದು, ಗಣಪತಿ ಟೆಂಪಲ್ ನೋಡಿರ್ಬೋದು, ಯಾವುದೇ ಟೆಂಪಲ್ ನೋಡಿರ್ಬೋದು. ಆದರೆ ಬ್ರಹ್ಮ ಟೆಂಪಲ್ ಎಲ್ಲರೂ ನೋಡಿರೋನು ಹೇಳಿರ್ಬೇಕು. ನೋಡಿರೋದನ್ನ ಕಮೆಂಟ್ ಮಾಡಿರಿ. ಸೊ ಬ್ರಹ್ಮ ಟೆಂಪಲ್ ಇಡೀ ಇಂಡಿಯಾದಾಗ ಇರೋದೇ ಒಂದೇ ಪುಷ್ಕರ್. ಸೊ ಇಡೀ ಇಂಡಿಯಾ ಅಲ್ಲ, ಇಡೀ ವರ್ಲ್ಡ್ನಾಗ ಇರೋದೇ ಒಂದೇ ಬ್ರಹ್ಮ ಟೆಂಪಲು, ಅದು ಇಟ್ಸ್ ಇನ್ ಪುಷ್ಕರ್. 52 ಘಾಟ್ಸ್ ಅವ ಇಲ್ಲಿ. ಸೊ ಫೇಮಸ್ ಆಗಿರೋದು ಬರೀ 10 ಘಾಟ್ಸು. ಅದರಲ್ಲಿ ಸಂಜೆ ಒಂದು ಕಡೆ ಪೂಜೆ, ಬೆಳಗ್ಗೆ ಒಂದು ಕಡೆ ಪೂಜೆ, ಆರತಿ ಎಲ್ಲ ಆಗ್ತದೆ. ಸೊ ಅಲ್ಲಿ ಕ್ಯಾಮ್ರಾ ಎಲ್ಲ ಅಲೋ ಮಾಡಲ್ಲ ಅಂತ ಅಲ್ಲತ್ತಾರ. ಲೆಟ್ಸ್ ಸಿ ಕ್ಯಾಮ್ರಾ ಅಲೋ ಮಾಡ್ತಾರೆ ಅಲ್ಲಿ ಶೋದ ಪೂಜೆ ಆಸ್ ವೆಲ್. ಸೊ ಆರತಿ ಭಾಳ ಚಲೋ ಆಗ್ತಲ್ಲ, ಋಷಿಕೇಶ್ ಅದೆಲ್ಲ ಆದಂಗೆ ಆಗ್ತದೆ ಇಲ್ಲಿ. ಒನ್ ಟೈಮಿಗೆ ಏನಾಗ್ತದೆ ಅಂತಂದ್ರೆ ವಜ್ರನಾಭನ ರಾಕ್ಷಸ ಏನು ಮಾಡ್ತಾನೆ, ಭೂಲೋಕದಲ್ಲಿರೋ ಎಲ್ಲ ವ್ಯಕ್ತಿಗಳು ಲೈಕ್ ಜನಗರಿಗೆ ಎಲ್ಲ ತೊಂದರೆ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಸೊ ಅವಾಗ ಬ್ರಹ್ಮದೇವ ಅದನ್ನ ನೋಡ್ತಾನೆ. ನೋಡಾದ್ಮೇಲೆ ಇದಕ್ಕೆ ಏನಾರ ಮಾಡ್ಬೇಕು, ತರ ಹಿಡಿಬೇಕಂತೇಳಿ ಅವನ ಹತ್ರ ಇರೋ ಅಸ್ತ್ರ ತೊಗೊಂಡು ವಜ್ರನಾಭನ ರಾಕ್ಷಸಂಗೆ ಸಾಯಿಸ್ತಾನೆ. ಸೊ ಸಾಯಿಸಿದ ಮೇಲೆ ಯಾವಾಗ್ಲೂ ನೋಡಿರ್ತೀರಿ ಬ್ರಹ್ಮದೇವ ಕೈಯಲ್ಲಿ ಲೋಟಸ್ ಹಿಡ್ಕೊಂಡಿರ್ತಾನೆ. ಸೊ ಆ ಲೋಟಸ್ ಏನಾಗುತ್ತೆ ಬಂದು ಪುಷ್ಕರಲ್ಲಿ ಬೀಳ್ತದೆ. ಪುಷ್ಕರಲ್ಲಿ ಯಾವ 3 ಜಾಗಕ್ಕೆ ಬೀಳ್ತದೆ. ಸೊ ಒಂದು ಮೇನ್ ಪುಷ್ಕರ್, ಅವ್ರು ಜ್ಯೇಷ್ಠ ಪುಷ್ಕರ್ ಅಂತ ಹೇಳ್ಬೋದು. ಇನ್ನೊಂದು ಮಧ್ಯ ಪುಷ್ಕರು, ಇನ್ನೊಂದು ಕನಿಷ್ಠ ಪುಷ್ಕರ್. ಇದು ಏನೋ ಒಂದು ಹೊಸ ಮನೆ ತೊಗೊಂಡ್ರೆ ಅದಕ್ಕೆಲ್ಲ ಪೂಜೆ ಪುನಸ್ಕಾರ ಹೋಮ ಅದೆಲ್ಲ ಮಾಡಿಸ್ತೀವಿ. ಸೊ ಅದೇ ರೀತಿ ಯಾವಾಗ ಬ್ರಹ್ಮದೇವ ಏನು ಮಾಡ್ತಾನೆ, ಎಲ್ಲ ಇಲ್ಲಿರೋ ವಜ್ರನಾಭನ ರಾಕ್ಷಸನ ಸಾಯಿಸ್ತಾನೆ. ಸೊ ಮತ್ತೆ ನೆಕ್ಸ್ಟ್ ಟೈಮ್ ಯಾರು ರಾಕ್ಷಸದಲ್ಲಿ ಕಣ್ಣು ಬೀಳಬಾರ್ದು ಅಂತೇಳಿ ಏನು ಮಾಡ್ತಾನೆ, ಒಂದು ಪವರ್ಫುಲ್ ಯಜ್ಞ ಆಯೋಜಿಸ್ತಾನೆ. ಸೊ ಇಡೀ ಜಗತ್ತಿನಲ್ಲಿರೋ ಎಲ್ಲ ದೇವತೆಗಳು ಇಲ್ಲಿ ಬಂದಿರ್ತಾರೆ ಅಂಥದ್ದು ಒಂದು ದಿಸ್ ಇಸ್ ಹಿಸ್ಟ್ರಿ, ಪುರಾಣದ ಪ್ರಕಾರ. ಹೇಳ್ತಾರೆ ಬ್ರಹ್ಮ ಇಸ್ ಅ ಕ್ರಿಯೇಟರ್. ಸೊ ಯೂನಿವರ್ಸ್ ಸ್ಟಾರ್ಟ್ ಆಗಿದ್ದೆ ಇಲ್ಲಿಂದ. ಬ್ರಹ್ಮ ಇಸ್ ಅ ಕ್ರಿಯೇಟರ್, ವಿಷ್ಣು ಇಸ್ ದ ಅಡ್ಮಿನಿಸ್ಟ್ರೇಟರ್ ಆ್ಯಂಡ್ ಮಹೇಶ್ವರ ಇಸ್ ಡಿಸ್ಟ್ರಾಯರ್ಸು. ಬ್ರಹ್ಮ ವಿಷ್ಣು ಮಹೇಶ್ವರ. ಯಜ್ಞಕ್ಕೆ ರಾಕ್ಷಸರಿಂದ ಯಾವುದೇ ರೀತಿ ತೊಂದರೆ ಆಗಬಾರ್ದಂತ 4 ದಿಕ್ಕಲ್ಲಿ ಬೆಟ್ಟಗಳನ್ನು ಸೃಷ್ಟಿಸಿ ಆ 4 ದಿಕ್ಕಲ್ಲಿ ಬೇರೆ ಬೇರೆ ದೇವರನ್ನ ರಕ್ಷಣೆಗೋಸ್ಕರ ನಿಲ್ಲಿಸ್ತಾರೆ. ಯಜ್ಞ ಸ್ಟಾರ್ಟ್ ಮಾಡ್ಬೇಕಾದ್ರೆ ಏನಾಯಿತು, ಗಂಡ ಹೆಂಡತಿ ಇಬ್ರು ಇರಬೇಕು. ಸೊ ಬ್ರಹ್ಮದೇವ ಇದ್ದ, ಬ್ರಹ್ಮದೇವನ ಹೆಂಡತಿ ಸಾವಿತ್ರಿ ಇರಲಿಲ್ಲ. ತಾಯಿ ಸಾವಿತ್ರಿ ಲಕ್ಷ್ಮಿ ಮತ್ತು ಪಾರ್ವತಿಗೋಸ್ಕರ ಕಾಯ್ತಿರ್ಬೇಕಾದ್ರೆ ಅಲ್ಲಿ ಯಜ್ಞಕ್ಕೆ ಸಮಯ ಮೀರ್ತಿತ್ತು. ಆಗ ಬ್ರಹ್ಮದೇವ ಏನು ಮಾಡ್ತಾನೆ, ಅಲ್ಲೇ ಬೇರೆ ಜನಾಂಗದ ಹೆಣ್ಮಗಳು ಅಂದರೆ ತಾಯಿ ಗಾಯತ್ರಿನ ಮದುವೆ ಆಗ್ತಾನೆ. ಸಾವಿತ್ರಿ ಅದನ್ನು ನೋಡಿ ನಾನು ಕೂಡ್ಬೇಕಾಗಿರೋ ಜಾಗಕ್ಕೆ ಬೇರೆ ಯಾರೋ ಕೂತಿದ್ರಲ್ಲ ಅಂತ ಹೋಗಿ ನೋಡಿದಾಗ ಅಲ್ಲಿ ಇದ್ದಿದ್ದು ಗಾಯತ್ರಿನ ಮದುವೆ ಆಗಿದ್ದು ನೋಡಿ ತಾಯಿ ಸಾವಿತ್ರಿ ಏನು ಮಾಡ್ತಾಳೆ, ಬ್ರಹ್ಮದೇವನಿಗೆ ಶಾಪ ಕೊಡ್ತಾಳೆ. ಏನು ಶಾಪ ಕೊಡ್ತಾಳೆ ಅಂತಂದರೆ, ಇಡೀ ಜಗತ್ತಲ್ಲಿ ನಿನ್ಗೆ ಯಾರಿಗೂ ಪೂಜಿಸಬಾರ್ದು, ನಿನ್ನ ಟೆಂಪಲ್ ಎಲ್ಲೂ ಇರಬಾರ್ದು ಅಂತ ಶಾಪ ಕೊಡ್ತಾಳೆ. ಸ್ವಲ್ಪ ಹೊತ್ತಲ್ಲೇ ತಾಯಿ ಸಾವಿತ್ರಿ ಸಿಟ್ಟು ಕಮ್ಮಿ ಆದಮೇಲೆ ಬರೀ ಪುಷ್ಕರಲ್ಲಿ ಮಾತ್ರ ನಿನ್ನನ್ನು ಪೂಜಿಸಬೇಕು, ಇಲ್ಲಿ ಬಿಟ್ಟರೆ ಬೇರೆ ಜಗತ್ತಲ್ಲಿ ಎಲ್ಲೂ ಪೂಜಿಸಬಾರ್ದು ಅಂತ ಕೊಟ್ಟಿರೋ ಶಾಪನ ಸ್ವಲ್ಪ ಮಟ್ಟಿಗೆ ಕಮ್ಮಿ ಮಾಡ್ತಾಳೆ. ಸೊ ಬ್ರಹ್ಮದೇವನಿಗೆ ಶಾಪ ಕೊಟ್ಟ ಮೇಲೆ ತಾಯಿ ಸಾವಿತ್ರಿ ಇಲ್ಲಿ ಬಂದು ತಪಸ್ಸಿಗೆ ಕೊಡ್ತಾಳೆ. ಸೊ ಈ ಜಾಗ ನೋಡ್ರಿ. ಲೋಕಲೈಟ್ ದೇ ಸ್ಟಿಲ್ ಬಿಲೀವ್ ದಟ್ ಸಾವಿತ್ರಿ ತಾಯಿ ಇಲ್ಲೇ ಇದ್ದಾಳಂತೆ. ಮತ್ತು ಗಾಯತ್ರಿ ತಾಯಿ ಸಾವಿತ್ರಿಗೆ ಎದುರ್ಕೊಂಡು ಅಲ್ಲಿ ಕೆಳಗಡೆ ಚಿಕ್ಕ ಬೆಟ್ಟ ಮೇಲೆ ಕುಂತಿದ್ದಾಳಂತ. ಸೊ ಇದು ದೊಡ್ಡ ಬೆಟ್ಟ, ಮಧ್ಯ ಬ್ರಹ್ಮ ಟೆಂಪಲ್, ಅದಾದಮೇಲೆ ಸಾವಿತ್ರಿ ಬೆಟ್ಟ, ಗಾಯತ್ರಿ ತಾಯಿ ಬೆಟ್ಟ. ಕೇಬಲ್ ಕಾರ್ ಬೇಕಂದ್ರೆ ಕೇಬಲ್ ಕಾರ್ನ ಏನು ಬರ್ಬೋದು, ಇಲ್ಲ ಬೈ ಸ್ಟೆಪ್ಸು ಬರ್ಬೋದು. ಸೊ ಇಟ್ಸ್ ಜಸ್ಟ್ 165 rupees. ಸೊ ಮೇಲ್ಗಡೆ ಹೋಗ್ತಾರೆ, ಕೆಳಗಡೆ ಬಿಡ್ತಾರೆ. ಸೊ ಬೋತ್ ವೇ ಇಟ್ ಇಸ್ 165 rupees. ಆಲ್ಸೋ ಕ್ಯಾನ್ ಗೋ ಬೈ ವಾಕ್. मेरे को समझ नहीं आती, थोड़ा तो समझ में आ जाएगी. केलगढ़े ऊपर केलगढ़े नीचे. इस साला कब नाम दे. आप तो बहुत हेल्प कर रहे हैं आज.
ಮಾರ್ನಿಂಗ್ ಬರಬೇಕಾದ್ರೆ ಸಾವಿತ್ರಿ ಟೆಂಪಲ್ ಬಲ್ ದಾಲ್ ಬಾಟಿ ಚೂರ್ಮ ಭಾರಿ ಫೇಮಸ್ ಅದ, ಟ್ರೈ ಮಾಡಂತ ಹೇಳಿದ್ರು ಹಾಸ್ಟೆಲರ್ಸ್ ಸ್ಟಾಫ್ ಮೆಂಬರ್ಸ್. ಅವ್ರಿಗೆ ಒಂದು ಸರ್ತಿ ಕಾಲ್ ಮಾಡಿ ಕೇಳಮ್ಮ, ಯಾವುದೊಂದು ಗೊತ್ತಿಲ್ಲ ನನಗೆ. ಸೊ ಲೆಟ್ ಸಿ. हेलो भैया जी, सुबह मैं आपको बोला था ना, वो मुझे मैं आपको पूछा था ना पुष्कर के बारे में, याद आया? हाँ, तो आपने बोला था कि सावित्री मंदिर के पास एक दाल बाटी चूरमा बहुत बढ़िया है, ओल्ड मारवाड़ी, पुराना मारवाड़ी नाम से। पुराना मारवाड़ी। तो एक सावित्री मंदिर के बाहर ही है वो? नहीं, ब्रह्मा टेम्पल के पास है। आप जब लेफ्ट टर्न लेंगे ना, हाँ हाँ हाँ, वैसे ही एक बड़ा सा ढाबा है, पुराना मारवाड़ी नाम से। ओके ओके, चलो मैं पूछूंगा यहाँ। पुराना मारवाड़ी है ना जी? जी जी जी। ಚಲೋ ಚಲೋ बढ़िया, ಥ್ಯಾಂಕ್ ಯು. ಪುರಾಣ ಮಾರ್ವಾಡಿ ಹೋಟೆಲ್ ಅಂತ. ಸೊ ನೀವು ಬಂದಾರ ಅಂದ್ರೆ ಟ್ರೈ ಮಾಡ್ರಿ ದಾಲ್ ಬಾಟಿ ಚೂರ್ಮಾ. ಸೊ ಲೆಟ್ ಸಿ ಹೆಂಗಿರ್ತದೆ ಗೊತ್ತಿಲ್ಲ ನನಗೂ. राम राम साहब. अनलिमिटेड है. ऐसा भैया एक मिनट, एक ऐसा खाना मुझे पता नहीं. अच्छा जी, चूरमा बाद में खाने का, हाँ सलाद साथ में खाने का, बाटी की पूरी चूरो, तो दाल मिलाओ, हाँ. चावल आप जितना जो चावल आप हिसाब से खाना. ಚಲೋ ಬಡಿಯಾ. ರಾಜಸ್ಥಾನ್ ಬಂದು ದಾಲ್ ಬಾಟಿ ಚೂರ್ಮಾ ಟ್ರೈ ಮಾಡಿಲ್ಲ ಅಂದ್ರೆ ರಾಜಸ್ಥಾನ್ ಬಂದಿದ್ದು ವೇಸ್ಟ್. ಸೊ ಲೆಟ್ಸ್ ಟ್ರೈ. ನಂಗೆ ಹೆಂಗೆ ಟೇಸ್ಟ್ ಮಾಡ್ಬೇಕಂತ ಗೊತ್ತಿಲ್ಲ. ಸೊ ಹಿಂಗೆ ತಿನ್ರಿ ಅಂತ ಹೇಳಿದ್ರೆ, ಸೊ ಲೆಟ್ಸ್ ಟ್ರೈ. ಟೇಸ್ಟ್ ಮಾಡಿ ಹೇಳ್ತೀನಿ ಹೆಂಗೆ ಅಂತ. ಅದ್ರ ಮೇಲೆ ದಾಲ್ ಹಾಕೊಂಡು ತಿನ್ಬೇಕಂತ. ಸೊ ಲೆಟ್ಸ್ ಟ್ರೈ. ಸೊ ಫಸ್ಟ್ ಇದು ತಿನ್ನ ಮೇಲೆ ಇದು, ಆಮೇಲೆ ರೈಸ್, ಅದ್ರ ಜೊತೆ ಸಲಾಡ್. ಮಸ್ತ್ ಅದ ಭೈ. ಲೈಕ್ ದೇಸಿ ರಾಜಸ್ಥಾನಿ ಸ್ಟೈಲ್ ಇದ್ದಂಗೆ ಅದ. ಚಲೋ ಅದ, ಮಸ್ತ್. ಸೊ ಎಲ್ಲ ಫಿನಿಶ್ ಮಾಡಿ ಸಿಗಮ್. आप गुजरात से हो? जूनागढ़. अच्छा लगा आपको मिलके. ಸೊ ಫಾರ್ ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಸೊ ವಿಡಿಯೋ ಪಸಂದ್ರೆ ಲೈಕ್ ಮಾಡಿರಿ, ಪಸಂದ್ರೆ ಡಿಸ್ಲೈಕ್ ಮಾಡಿರಿ. ವಿಡಿಯೋದಾಗ ಏನು ಚಲೋ ಅನ್ಸಿ ಎಲ್ಲ ಕಮೆಂಟ್ ಸೆಕ್ಷನ್ ಹಾಕ್ರಿ. ಆ್ಯಂಡ್ ಇಫ್ ನೋಡಿ ಚಾನಲ್ ನಮ್ಮ ಫಸ್ಟ್ ಟೈಮ್ ನೋಡುತ್ತೆ, ಪ್ಲೀಸ್ ಟು ಕಮೆಂಟ್ ಸೆಂಡ್ ಸಬ್ಸ್ಕ್ರೈಬ್. ದ್ಯಾಟ್ಸ್ ಇಟ್ ಫಾರ್ ಟುಡೇಸ್ ವಿಡಿಯೋ. ಚೇಸ್ ಡ್ರೀಮ್ಸ್, ಚೇಸ್ ಪ್ಯಾಷನ್, ಅಂಡರ್ ಸ್ಟುಡಿಯೋ. ಸಿ ಆಲ್ ಟೇಕ್ ಕೇರ್. ಬಾಯ್.